जो पहली फाइट थी जो विनेश की जो जापान की गैल, तो उसी टाइम जो मेडल का फैसला तो उसी टाइम हो गया था। पूरी आस उम्मीद है जो गोल्ड मेडल लेके आएगी। बढ़िया फाइट लड़ी है और बगैर डर के लड़ी और आगे बढ़िया फाइट दिखाएगी। सारे देश में खुशी है आज। ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನಕ್ಕಾಗಿ ಭಾರತ ಪ್ರತಿ ವರ್ಷ ಕಾಯ್ತಾ ಇರುತ್ತೆ. ಈ ಬಾರಿ ಆ ಒಂದು ಚಿನ್ನವನ್ನ ವಿನೇಶ್ ಪೋಗಟ್ ತಂದು ಕೊಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಅದು ಇವತ್ತು ಭಾರತಕ್ಕೆ ಒಂದು ಚಿನ್ನ, ಕನಿಷ್ಠ ಒಂದು ಬೆಳ್ಳಿ ಅಂತೂ ಬರುತ್ತೆ. ಯಾಕೆಂದ್ರೆ ಕೇವಲ ಕಂಚಿನ ಪದಕಗಳ ಜೊತೆ ಭಾರತ ಸದ್ಯ ತನ್ನ ಓಟವನ್ನ ಒಲಿಂಪಿಕ್ಸ್ನಲ್ಲಿ ಮುಂದುವರಿಸಿದೆ. ಅದು 60ನೇ ಸ್ಥಾನದಲ್ಲಿದೆ. ಹಾಗಾಗಿ ಭಾರತ ಇವತ್ತು ಇಲ್ಲ ಚಿನ್ನ ಬೆಳ್ಳಿಗೆ ಮುತ್ತಿಡುವಂತ ಸಾಧ್ಯತೆ ಇದೆ. 50 kg ವಿಭಾಗದಲ್ಲಿ ವಿನೇಶ್ ಪೋಗಟ್ ಫೈನಲ್ಗೆ ಲಗ್ಗೆ ಇಟ್ಟ ಮೊದಲ ಮಹಿಳೆ, ಕುಸ್ತಿಯಲ್ಲಿ ಮೊದಲ ಮಹಿಳೆ ಆಗಿದ್ದಾರೆ. ವಿನೇಶ್ ಪೋಗಟ್ ಸಾಧನೆಯ ಬಗ್ಗೆ ಸಿನಿಮಾನೇ ಬಂದಿದೆ. ನಮಗೆಲ್ಲರಿಗೂ ಗೊತ್ತು ವಿನೇಶ್ ಪೋಗಟ್ ಸಾಧನೆಯ ಬಗ್ಗೆ ಸಿನಿಮಾ ಅಂದರೆ ಯಾವ ದಂಗಲ್ ಸಿನಿಮಾ ಇತ್ತು. ಅವರ ತಂದೆ ಮಹಾವೀರ್ ಪೋಗಟ್ ಅವರ ಕಥೆಯೇ ಅಲ್ಲಿ ಆಮಿರ್ ಖಾನ್ ಆ ಪಾತ್ರವನ್ನು ವಹಿಸಿದ್ರು. ಈಗ ಒಲಿಂಪಿಕ್ಸ್ನಲ್ಲಿ ಇತಿಹಾಸ ಬರೆಯೋದಕ್ಕೆ ಭಾರತದ ಹೆಮ್ಮೆಯ ಕುಸ್ತಿಪಟು ವಿನೇಶ್ ಪೋಗಟ್ ರೆಡಿಯಾಗಿದ್ದಾರೆ. ಇವತ್ತು ಅಮೆರಿಕದ ಆನ್ ಜೊತೆ ಸೆಣಸ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ವಿನೇಶ್ ಪೋಗಟ್ ಬರೆದ ದಾಖಲೆ ಅಸಾಧಾರಣವಾದದ್ದು. ಅವರ ಎದುರಾಳಿ ಜಪಾನ್ನ ಯುಯಿ ಸುಸಾಕಿ ಅವರ ವಿರುದ್ಧ ಸೋಲನ್ನೇ ಕಾಣದ ಯುಯಿ ಸುಸಾಕಿ ವಿರುದ್ಧ ವಿನೇಶ್ ಪೋಗಟ್ ಗೆಲುವನ್ನು ಸಾಧಿಸಿದ್ದಾರೆ. ನಿರಂತರ 83 ಪಂದ್ಯಗಳಲ್ಲಿ 82 ಪಂದ್ಯಗಳನ್ನು ಗೆದ್ದಿದ್ದು ಸುಸಾಕಿ. ಆದರೆ 83ನೇ ಪಂದ್ಯದಲ್ಲಿ ಅವರಿಗೆ ಸೋಲುಣಿಸಿದ್ದಾರೆ ವಿನೇಶ್ ಪೋಗಟ್. ಹಾಗಾಗಿ ಇವತ್ತು ಕೂಡ ಅಮೆರಿಕದ ಆನ್ ವಿರುದ್ಧ ಭಾರತದ ವಿನೇಶ್ ಪೋಗಟ್ ಚಿನ್ನವನ್ನು ಗೆಲ್ಲಿ ಭಾರತಕ್ಕೊಂದು ಚಿನ್ನ ಬರಲಿ, ಪದಕ ಪಟ್ಟಿಯಲ್ಲಿ ಭಾರತ ಮೇಲೆ ಹೋಗಲಿ ಅನ್ನುವ ಆಶಯದೊಂದಿಗೆ ಭಾರತೀಯರು ಕಾಯ್ತಾ ಇದ್ದಾರೆ. ಹಾಗಾಗಿ ವಿನೇಶ್ ಪೋಗಟ್ ಭಾರತಕ್ಕೆ ಚಿನ್ನ ಅಥವಾ ಬೆಳ್ಳಿಯನ್ನಂತೂ ಖಚಿತವಾಗಿ ತಂದುಕೊಡ್ತಾ ಇದ್ದಾರೆ. ಆ ಒಂದು ಕುಸ್ತಿ 50 kg ವಿಭಾಗದ ಕುಸ್ತಿ ಸ್ಪರ್ಧೆಗೆ ಇಡೀ ಭಾರತವೇ ಕುತೂಹಲದಿಂದ ಅದನ್ನು ನೋಡೋದಕ್ಕೆ ಕಾಯ್ತಾ ಇದೆ. कहेंगे अब मेडल पक्का हो गया है? देखिए जो पहली फाइट थी जो विनेश की जो जापान की गैल, तो उसी टाइम जो मेडल का फैसला तो उसी टाइम हो गया था। अभी पूरी आस उम्मीद है जो गोल्ड मेडल लेके आएगी। किस तरह का गेम रहा आज? तीनों गेम देखे बढ़िया रहा है। जो बढ़िया फाइट लड़ी है और बगैर डर के लड़ी और आगे बढ़िया फाइट दिखाएगी। किस तरह यानी खुशी है गांव में? क्या सारे गांव में तो होनी थी, परिवार को होनी थी, लेकिन सारे देश में खुशी है आज। सभी जो है इसके गोल्ड मेडल की जो विनेश की बाट देख रहे हैं और ये जो सारे देश की जो 2 ओलंपिक पिछले गए उनकी जो है सारी कमी दूर करके गोल्ड मेडल लेके आएगी। विनेश के लिए आशीर्वाद भेजेंगे? बस आशीर्वाद सारी दुनिया का है, हिंदुस्तान का है। मैं तो माँ बाप हूँ, मेरा तो होना था।